ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಭವ್ಯ. ಫ್ರೆಂಡ್ಸ್, ಇವಾಗ ಸಂಕ್ರಾಂತಿ ಹಬ್ಬ ಇನ್ನೊಂದು 2 ಡೇಸ್ ಇದೆ. ಅದಕ್ಕೆ ನಾನಿಲ್ಲಿ ಎಲ್ಲನೂ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಎಳ್ಳು ಬೆಲ್ಲ ಎಲ್ಲ ರೆಡಿ ಮಾಡೋದಕ್ಕೆ ಅಂತ ಇಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದು ಬಂದು ಶನಿವಾರ ಹಾಗೆ ಭಾನುವಾರ 2 ದಿನದ ವ್ಲಾಗ್ ಆಗಿರುತ್ತೆ. ಇಲ್ಲಿ ಫಸ್ಟು ಕೊಬ್ಬರಿ ಎಲ್ಲ ಕಟ್ ಮಾಡೋಕ್ಕೂ ಮುಂಚೆ ನಾನು ಈ ಥರ ಅದ್ರದ್ದು ಬ್ಲ್ಯಾಕ್ ಕಲರ್ ಸಿಪ್ಪೆ ಏನಿರುತ್ತೆ ನೋಡಿ, ಅದನ್ನೆಲ್ಲ ತೆಕ್ಕೊಳ್ತಾ ಇದ್ದೀನಿ ನೀಟಾಗಿ. ಅದನ್ನು ತೆಗೆದ್ಬಿಟ್ಟು ಹಾಕೋದ್ರಿಂದ ತುಂಬಾ ಚೆನ್ನಾಗೂ ಕಾಣಿಸುತ್ತೆ, ಚೆನ್ನಾಗೂ ಇರುತ್ತೆ. ಇಲ್ಲಿ ನಾನು ಎಲ್ಲನೂ ಈ ಥರ ನೋಡಿ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ಇವಾಗ ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಬೇಕು ಅಂತ ಧನುಷ್ಗೆ ಹೇಳ್ತಾ ಇದ್ದೆ. ನಾನು ಬೆಲ್ಲ ಕಟ್ ಮಾಡ್ಕೋಬೇಕಾಗಿತ್ತು. ಹಾಗಾಗಿ ಅವನಿಗೆ ಈ ಥರ ಮಾಡು ಅಂತ ಹೇಳಿ ಇಷ್ಟು ಚಿಕ್ಕದಾಗಿ ಮಾಡು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನೋಡಿ ಇಷ್ಟು ಕಟ್ ಮಾಡಿದ್ದೀವಿ. ನಾನಿಲ್ಲಿ ಅರ್ಧ kg ಅಷ್ಟು ಕೊಬ್ಬರಿನ ತೊಗೊಂಡಿದ್ದೆ. ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅಂದರೆ ಒಣಗ್ಸೋಣ ನಾಳೆಗೆ ಅಂತ ಹೇಳಿಬಿಟ್ಟು ಎಲ್ಲ ಇವತ್ತೇ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀವಿ. ಒಬ್ಬೊಬ್ಬರು ತುಂಬ ದಿನಗಳ ಕಾಲ ಒಂದು 15 ದಿನ ಮುಂಚೆನೇ ಎಲ್ಲನೂ ಕೊಬ್ಬರಿ ಎಲ್ಲ ಕಟ್ ಮಾಡಿ ಒಣಗಿಸಿ ನೀಟಾಗಿ ಇಟ್ಕೊಳ್ತಾರೆ. ನಾನು ಈ ಸಲ ಆ ಥರ ಎಲ್ಲ ಏನೂ ಮಾಡಲಿಲ್ಲ. ನೋಡಿ ಅಷ್ಟರಲ್ಲೇ 6:30 ಆಗೋಯ್ತು ಟೈಮು. ಮನೆಯೆಲ್ಲ ಫುಲ್ಲು ಮಕ್ಕಳು ಅದ್ರದ್ದು ಸಿಪ್ಪೆ ಏನು ಬರುತ್ತೆ ನೋಡಿ ಅದನ್ನೆಲ್ಲ ಎತ್ಕೊಂಡು ಹರಡಿ ಗತಿ ಮಾಡಿಟ್ಬಿಟ್ಟಿದ್ರು. ನಾನು ಎಲ್ಲ ಕೊಬ್ಬರಿ ಎಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಇದು ಬಂದು ಭಾನುವಾರ ಹಾಗೆಯೇ ಸೋಮವಾರದ ವಿಡಿಯೋ. ನಾನು ಮಿಸ್ಟೇಕ್ ಮಾಡಿಕೊಂಡು ಮೊದಲೇ ಶನಿವಾರ ಮತ್ತು ಭಾನುವಾರದ ವಿಡಿಯೋ ಅಂತ ಹೇಳ್ಬಿಟ್ಟಿದ್ದೀನಿ. ಇಲ್ಲಿ ನಾನು ಬೆಳಗ್ಗೆ ಟಿಫನ್ಗೆ ಅವಲಕ್ಕಿ ಉಪ್ಪಿಟ್ಟು ಮಾಡೋಣ ಅಂತ ಹೇಳಿ ಇಲ್ಲಿ ರೆಡಿ ಮಾಡ್ತಾ ಇದ್ದೀನಿ. ನಾನು ಯಾವ ರೀತಿಯಾಗಿ ಅವಲಕ್ಕಿ ಉಪ್ಪಿಟ್ಟನ್ನ ಮಾಡ್ತೀನಿ ನೋಡಿ, ಅದನ್ನು ನಾನಿಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ 1-2 ರಿಂದ 3 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸಾಸಿವೆ ಹಾಗೆಯೇ ಒಂದು 5 ರಿಂದ 6 ಹಸಿಮೆಣಸಿನ್ಕಾಯಿ, ಕರಿಬೇವು ಸೊಪ್ಪು ಮತ್ತು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿ ಒಂದು 3 ತೊಗೊಂಡಿದ್ದೀನಿ. ಇದೆಲ್ಲನೂ ಚೆನ್ನಾಗಿ ಇವಾಗ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಆದಮೇಲೆ ಒಂದು 2 ಟೊಮೊಟೊನ ಹಾಕ್ಕೊಳ್ತಾ ಇದ್ದೀನಿ. ಒಬ್ಬೊಬ್ಬರು ಟೊಮೊಟೊ ಹಾಕ್ಕೊಳ್ತಾರೆ, ಒಬ್ಬೊಬ್ಬರು ಹಾಕ್ಕೊಳ್ಳಲ್ಲ. ಟೊಮೊಟೊ ಹಾಕ್ಕೊಂಡ್ರೆ ಸ್ವಲ್ಪ ಚೆನ್ನಾಗಿರುತ್ತೆ. ಅಂದರೆ ನಾನು ಹುಳಿ ಏನು ನಿಂಬೆಹಣ್ಣು ಹುಳಿ ಏನು ಹಾಕಲ್ಲ ಅದಕ್ಕೆ. ಇದು ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಸ್ವಲ್ಪ ಅರಿಶಿನ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮೊದಲೇ ನಾನು ಅವಲಕ್ಕಿನ ಒಂದು 2 ನಿಮಿಷ ನೆನೆಸಿಟ್ಬಿಟ್ಟು ಅದನ್ನೆಲ್ಲ ಚೆನ್ನಾಗಿ ನೀರೆಲ್ಲ ತೆಗೆದ್ಬಿಟ್ಟಿದೆ. ಅಂದರೆ ತುಂಬ ಟೈಮ್ ಇಟ್ಟರೆ ಸ್ವಲ್ಪ ಮೆತ್ತಗಾಗ್ಬಿಡುತ್ತೆ ಅವಲಕ್ಕಿ. ಹಾಗಾಗಿ 1-2 ನಿಮಿಷ ತೊಳೆದ್ಬಿಟ್ಟು ಅದನ್ನು ಅದ್ರ ಗಲೀಜೆಲ್ಲ ಏನಿರುತ್ತೆ ನೋಡಿ ಅದನ್ನೆಲ್ಲ ತೆಗೆದ್ಬಿಟ್ಟು 1-2 ನಿಮಿಷ ನೆನೆಸಿಟ್ರೆ ಸಾಕಾಗುತ್ತೆ. ಇಲ್ಲಿ ಇದನ್ನು ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೊಳ್ತೀನಿ. ನೋಡಿ ಇಲ್ಲಿ ಅವಲಕ್ಕಿ ರೆಡಿಯಾಗಿದೆ. ಇದಕ್ಕೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ. ನಾನು ಹೀಗೇ ಸಿಂಪಲ್ಲಾಗಿ ಅವಲಕ್ಕಿ ಉಪ್ಪಿಟ್ಟನ್ನ ಮಾಡ್ಕೊಳ್ಳೋದು. ತುಂಬಾ ಟೇಸ್ಟಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ. ಹಾಗೆಯೇ ನಾನಿಲ್ಲಿ ಕಡಲೆ ಬೀಜನ ಮೊದಲೇ ಎಣ್ಣೆಗೆ ಸೇರಿಸ್ಕೊಳ್ಳೋದನ್ನ ಮಿಸ್ ಮಾಡಿಬಿಟ್ಟು ನಾನು ಸ್ವಲ್ಪ ಎಲ್ಲ ಈರುಳ್ಳಿ ಎಲ್ಲ ಹಾಕಾದ್ಮೇಲೆ ಸ್ವಲ್ಪ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡಿ. ನಮ್ಮ ಮಗ 8 ಗಂಟೆಗೆ ಎದ್ದೈತೆ ಇವತ್ತು. ಎಲ್ಲಿಗೆ ಹೋಗ್ತಾ ಇದೆಯಾ ಮಗನೇ? ಕಟಿಂಗ್ ಮಾಡಿಸ್ಕೊಂಬತ್ತೀಯಾ? ಹೆಂಗೆ ಕಾಣಿಸ್ತೀಯ ಕಟಿಂಗ್ ಮಾಡಿಸ್ಕೊಂಡು? ಹೀರೋ ಥರ. ಯಾವ ಹೀರೋ ಥರ ಕಾಣಿಸ್ತೀಯ ಮಗನೇ? ಸುದೀಪ್ ಥರ. ಸುದೀಪ್ ಥರ ಕಾಣಿಸ್ತೀಯಾ? ಸರಿ. ಅಳಲ್ವಾ ನೀನು ಕಟಿಂಗ್ ಮಾಡಿಸ್ಕೊಳಕ್ಕೆ? ಸರಿ. ನಿದ್ರೆಯಿಂದ ಎದ್ಬಿಟ್ಟು ಅವನೇ ಕಟಿಂಗ್ ಮಾಡಿಸ್ಕೊಳಕ್ಕೋಸ್ಕರ. ನೋಡಿ ನಮ್ಮ ಮುದ್ದು ಕಟಿಂಗ್ ಮಾಡಿಸ್ಕೊಂಡು ಬಂದಿದ್ದಾನೆ. ಯಾವ ರೀತಿಯಾಗಿ ಕಾಣಿಸ್ತಾ ಇದ್ದಾನೆ? ತಿರ್ಗು ಮಗನ ಸೈಡ್ಗೆ. ಇರು ಈ ಕಡೆ ಸೈಡ್ ತಿರ್ಗೋ. ಅಲ್ಲೇ. ಇದೇನಪ್ಪ ಇದು ಡಿಸೈನು? ಆ ಕಡೆ ಸೈಡು. ಸೂಪರ್. ಹೇಗಿದೆ ಅಂತ ಕೇಳು ಫ್ರೆಂಡ್ಸ್ನ. ಸಖತ್ತಾಗಿದ್ರೆ ಕಮೆಂಟ್ ಮಾಡಿ. ಏನು ಇಳಿ ಕೆಳಗಡೆ ಮೇಲೆ ಹತ್ತು ಕೂತ್ಕೋತಾರಾ? ಕಮೆಂಟ್ ಮಾಡಿ. ಹೇಗಿದೆ ಕಟಿಂಗ್? ಕಮೆಂಟ್ ಮಾಡಿ. ಥ್ಯಾಂಕ್ ಯು.
ನಾನು ಇವಾಗ ಪೂಜೆ ಎಲ್ಲ ಮುಗಿಸಿ ವ್ಲಾಗ್ನ ಮಾಡ್ತಾ ಇದ್ದೀನಿ. ಇವತ್ತು ಬಂದು ಸೋಮವಾರ ಆಗಿದೆ, ಬಟ್ ಏನೋ ನಮ್ಮದು ಮನೆ ದೇವ್ರದ್ದು ಪೂಜೆ ಇದೆ ಅಂತ ಊರಿಂದ ಫೋನ್ ಮಾಡಿ ಹೇಳಿದ್ರು. ಅವ್ರಿಗೆ ಗೊತ್ತಿರುತ್ತೆ ಅಲ್ವಾ, ಪೂಜೆ ಅಲ್ಲ ಸಾರಿ ಜಾತ್ರೆ ಇದೆ ಅಂತ ಇವತ್ತು. ಅವರು ಅಲ್ಲೇ ಹತ್ರದಲ್ಲಿರೋದ್ರಿಂದ ಅವರಿಗೆ ಜಾತ್ರೆ ಇರೋದೆಲ್ಲ ಗೊತ್ತಾಗುತ್ತೆ. ನಮಗೆಲ್ಲ ಅದ್ರ ಬಗ್ಗೆ ಏನೂ ಗೊತ್ತಿರಲಿಲ್ಲ, ಜಾತ್ರೆ ಇದೆ ಇವತ್ತು ಅಂತ. ನಮ್ಮ ಊರಿಂದ ಫೋನ್ ಮಾಡಿ ಹೇಳಾದ್ಮೇಲೆ ನಾನು ಇವಾಗ ಬೆಳಗ್ಗೆಯಿಂದ ಏನು ಮನೆ ಏನೋ ಕ್ಲೀನ್ ಮಾಡ್ಕೊಂಡಿರಲಿಲ್ಲ, ನಿಧಾನಕ್ಕೆ ಮಾಡೋಣ ನಾಳೆ ಅಲ್ವಾ ಹಬ್ಬ ಇರೋದು, ಸಣ್ಣ ಪುಟ್ಟ ಕ್ಲೀನಿಂಗ್ ಎಲ್ಲ ಇತ್ತು ಅದೆಲ್ಲ ಮುಗಿಸ್ಕೊಂಡು ನಾಳೆ ಮಾಡಿದ್ರೆ ಆಯಿತು ಅಂತ ಸುಮ್ಮನೆ ಇದ್ದೆ. ಮತ್ತು ಬೆಳಗ್ಗೆ ಫೋನ್ ಮಾಡಿ ಹೇಳಿದ್ರು, ಮತ್ತು ಎಲ್ಲ ಕೆಲಸ ಹಂಗೆ ಪೆಂಡಿಂಗ್ ಇತ್ತಲ್ಲ ಎಲ್ಲ ಮುಗಿಸ್ಕೊಂಡು ಸಾಯಂಕಾಲದಿಂದ ಪೂಜೆ ಮಾಡಿದ್ರೆ ಆಯಿತು ಅಂತ ಹೇಳಿ ಸುಮ್ಮನೆ ಆಗಿದ್ದೆ. ನಮ್ಮ ಮನೆ ದೇವ್ರು ಬಂದು ಚಿಕ್ಕದೇವಮ್ಮ ಅಂತ, ಚಿಕ್ಕದೇವಮ್ಮ ಅಂತ ಹೇಳ್ತಾರೆ, ಚಿಕ್ಕದೇವಮ್ಮ ಅಂತ. ಅದು HD ಕೋಟೆ ಹತ್ರ ಇರೋವಂಥದ್ದು. HD ಕೋಟೆಯಿಂದ ಮುಂದೆ ಸರ್ಗೂರು ಅಂತ ಅನಿಸುತ್ತೆ ಅಲ್ಲಿರೋದು. ನಾವು ಅಲ್ಲಿ ಊರ ಹತ್ರ ಇದ್ದಾಗ ಅಂದರೆ ಪಿರಿಯಾಪಟ್ಟಣದಲ್ಲಿ ಇದ್ವಿ ನಾವು ಮೊದಲು. ಆವಾಗ ಒಂದು 2-3 ಸಲನಾದರೂ ಹೋಗೋದು ಬರೋದು ಮಾಡ್ತಾ ಇದ್ವಿ. ಇವಾಗಂತೂ ಹೋಗೋಕ್ಕೆ ಆಗಿಲ್ಲ. ಇವಾಗ ನನ್ನ ಮಗನಿಗೆ ಒಂದು ವರ್ಷದ ಮೇಲೆ 2 ತಿಂಗಳಾಗಿದ್ದಾಗ ಈ ಬುರುಡೆ ಮಾಡಿಸ್ತಾರೆ ನೋಡಿ, ಫಸ್ಟ್ದು ಹುಟ್ಟಿದ್ದು ಕೂದಲು ಕೊಡ್ತಾರಲ್ಲ ಬುರುಡೆ, ಆವಾಗ ನಾವು ಹೋಗಿದ್ದಂಥದ್ದು. ಅದಾದಮೇಲೆ ಇನ್ನು ಹೋಗೋಕ್ಕೆ ಆಗೇ ಇಲ್ಲ. ಹೋಗ್ಬೇಕು ಅಂತ ಅನ್ಕೋತಾ ಇರ್ತೀವಿ, ಏನಾದರೂ ಕಾರಣಗಳಿಂದ ಹೋಗೋದಕ್ಕೆ ಆಗಲ್ಲ. ಸುಮ್ಮನೆ ನಾವು ಹಂಗೆ ಅಂದ್ಕೊಳ್ಳೋದು, ಎಲ್ಲರೂ ಹೋಗ್ಬೇಕು ಅಂದ್ಕೊಂಡ್ಬಿಡ್ತೀವಿ, ಆದರೆ ಯಾವುದೇ ಕಾರಣಕ್ಕೂ ಹೋಗೋಕ್ಕಾಗಲ್ಲ. ಯಾಕೆ ಅಂದರೆ ಇನ್ನೊಂದು ನಮ್ಮದು ಗಂಡ ದೇವ್ರು ಏನು ಬರುತ್ತೆ ನೋಡಿ, ಅದು ಕಾಲಭೈರವೇಶ್ವರ ಅಂತ ನಮ್ಮದು. ಆದಿಚುಂಚನಗಿರಿ ಕಾಲಭೈರವೇಶ್ವರ. ಅಲ್ಲಿಗೆ ಹೋಗ್ಬೇಕು ಅಂತ ನಾನು 10 ವರ್ಷದಿಂದನೂ ನಮ್ಮ ಮನೆಯವ್ರಿಗೆ ಹೇಳ್ತಾನೆ ಬರ್ತಾ ಇದ್ದೀನಿ. ಕರ್ಕೊಂಡು ಹೋಗ್ತೀನಿ ಅಂತಾರೆ. ಬಟ್ ಅವ್ರ ಕೈಲಿ ಕರ್ಕೊಂಡು ಹೋಗೋದಕ್ಕೆ ಆಗ್ತಾನೆ ಇಲ್ಲ ಇದುವರೆಗೆ. ಹೋಗೋಣ ಅನ್ಕೋತೀವಿ. ಒಂದ್ಸಲ ಅಲ್ಲಿಗೂ ಹೋಗೇ ಇಲ್ಲ. ಹಂಗೆ ನಾವು ಅದಕ್ಕೆ ಟೈಮ್ ಬಂದಾಗ್ಲೇ ಹೋಗೋಕ್ಕಾಗೋದು ಅಂತ ಅನಿಸುತ್ತೆ. ನಾವು ಸುಮ್ಮನೆ ಅಂದ್ಕೊಳ್ಳೋದಷ್ಟೇ. ಹಾಗಾಗಿ ಹೋಗೇ ಇಲ್ಲ. ನಾವು ಸುಮಾರು ಒಂದು 2.5 ವರ್ಷನೇ ಆಗಿದೆ ಅಂತ ಹೇಳ್ಬೋದು ನಮ್ಮದು ಮನೆ ದೇವ್ರು ಚಿಕ್ಕದೇವಮ್ಮ ಏನಿದೆ. ಇವಾಗ ಹೇಗಿದ್ರು ಅದೇ ಇವಾಗ ಜಾತ್ರೆ ಇದೆ ಅಂತ ಹೇಳಿದ್ರಲ್ವಾ, ಇವಾಗ ಅದಕ್ಕೆ ನೀಟಾಗಿ ಎಲ್ಲ ಪೂಜೆ ಎಲ್ಲ ಮಾಡಿದೆ. ಮತ್ತು ಇವಾಗ ಇನ್ನೇನು ಸಾಯಂಕಾಲ ಆಗಿದೆ, ಅಡುಗೆಗೂ ಎಲ್ಲ ರೆಡಿ ಮಾಡ್ಕೊಳ್ಬೇಕು. ಹಾಗೆಯೇ ಎಳ್ಳು ಬೆಲ್ಲಕ್ಕೆಲ್ಲ ರೆಡಿ ಮಾಡಬೇಕು. ನಾವೇನು ಎಳ್ಳು ಬೆಲ್ಲ ಏನು ಯಾರಿಗೂ ಕೊಡ್ತಾ ಇಲ್ಲ ಇಲ್ಲಿ. ಅಂದರೆ ವರ್ಷ ನನ್ನ ಮಗಳು ಹೋಗ್ಬಿಟ್ಟು ಕೊಟ್ಬಿಟ್ಟು ಬರ್ತಾಯಿದ್ಲು. ಈ ಸಲ ಏನು ಯಾರಿಗೂ ಕೊಡೋದು ಬೇಡ ಅಂತ ಅಂದ್ಬಿಟ್ಟು ನಾವೇ ಮನೆಗೆ ಅಂತ ಮಾಡ್ಕೋತಾ ಇದ್ದೀವಿ. ಮಕ್ಕಳಿರೋದ್ರಿಂದ ಸ್ವಲ್ಪ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ತುಂಬ ಜಾಸ್ತಿ ಎಲ್ಲ ಏನು ಮಾಡ್ತಾಯಿಲ್ಲ, ಅರ್ಧ kg ತಗೊಂಡು ಮಾಡ್ತಾಯಿದ್ದೀನಿ. ಅಂದರೆ ಅವ್ರಿಗೂ ತಿನ್ನಬೇಕು ಅಂತ ಅನಿಸ್ತಾ ಇರುತ್ತೆ. ಹಾಗಾಗಿ ನಮ್ಮ ಅಕ್ಕನ ಮಗ ಎಲ್ಲ ಇರೋದ್ರಿಂದ ಅವನಿಗೆ ತುಂಬ ಇಷ್ಟ. ಅದೆಲ್ಲ ಮಾಡಬೇಕಾದ್ರೆ ಹೇಳ್ತಾ ಇದ್ದ, ಮಮ್ಮಿ ಜಾಸ್ತಿ ಮಾಡಿ, ಸ್ವಲ್ಪ ಜಾಸ್ತಿ ಮಾಡಿ ಅಂತ. ನಾನು ಜಾಸ್ತಿ ಎಲ್ಲ ಏನು ಮಾಡೋಕ್ಕೆ ಹೋಗ್ತಾಯಿಲ್ಲ. ಮೊದಲೇ ನಮಗೆ ಗಂಟ್ಲು ನೋವು ಅದು ಇದು ಅಂತ ಎಲ್ಲ ಇದೆ. ಅದ್ರ ಮಧ್ಯೆ ಇದು ಬೇರೆ ತಿಂದು ಇನ್ನೂ ಜಾಸ್ತಿ ಆಗಿಬಿಟ್ರೆ ಅಂದ್ಬಿಟ್ಟು ಜಾಸ್ತಿ ಏನು ಮಾಡ್ತಾಯಿಲ್ಲ, ಸ್ವಲ್ಪನೇ ಮಾಡ್ತಾಯಿದ್ದೀನಿ. ಯಾರಿಗೂ ಏನು ಕೊಡೋದಿಲ್ಲ ಅಲ್ವಾ, ಹಾಗಾಗಿ ಸ್ವಲ್ಪನೇ ಮಾಡ್ತಾಯಿದ್ದೀನಿ. ಅದನ್ನ ಇವಾಗ ರೆಡಿ ಮಾಡ್ಕೊಳ್ಬೇಕು. ಅದೆಲ್ಲ ಕಡಲೆ ಅದನ್ನೆಲ್ಲ ಹುರಿದು ಇವಾಗ ರೆಡಿ ಮಾಡ್ಕೊಳ್ತೀನಿ. ಮತ್ತು ನೈಟ್ ಅಡುಗೆಗೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಏನು ಮಾಡೋದು ಏನೋ ಗೊತ್ತಿಲ್ಲ. ಒನ್ ಟೈಮ್ಗಲ್ವ ಏನಾದರೂ ಸಿಂಪಲ್ಲಾಗಿ ಮಾಡಿಕೊಂಡು ನಾಳೆ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಏನು ಮಾಡೋದು ಗೊತ್ತಿಲ್ಲ. ನನ್ನ ಮಗಳು ಬೆಳಗ್ಗೆಗೆ ಅಷ್ಟಕ್ಕೆ ಪೊಂಗಲ್ ಮಾಡಿ ಅಂತ ಹೇಳ್ತಾಯಿದ್ಲು. ನಮ್ಮ ಮನೆಯವ್ರು ಪೊಂಗಲೆಲ್ಲ ಮಾಡಬೇಡ ಅಂತ ಮೊದಲೇ ಮಧ್ಯಾಹ್ನನೇ ಹೇಳ್ಬಿಟ್ಟು ಹೋಗ್ತಾಯಿದ್ರು, ದಯವಿಟ್ಟು ಪೊಂಗಲೆಲ್ಲ ಮಾಡಬೇಡ ನೀನು, ನಂಗಂತೂ ಇಷ್ಟ ಆಗಲ್ಲ ಅಂತ. ನನ್ನ ಮಗಳು ಪೊಂಗಲ್ ಮಾಡಿ ಬೆಳಗ್ಗೆಗೆ ಅಂತ. ಬೆಳಗ್ಗೆಗೆ ಏನು ನಾಷ್ಟ ಮಾಡೋದು ಅದು ಗೊತ್ತಿಲ್ಲ. ನೋಡ್ತೀನಿ ಹೇಗಾಗುತ್ತೆ ಅದನ್ನ ಮಾಡೋದು. ಅಂದರೆ ಮಾಡೋದೆಲ್ಲರಿಗೂ ಇಷ್ಟ ಆಗಬೇಕಲ್ವ, ಹಾಗಾಗಿ ನೋಡ್ತೀನಿ. ಇಲ್ಲ ಖಾರ ಪೊಂಗಲ್ ಮಾಡೋಕ್ಕಾಗಲಿಲ್ಲ ಅಂದರೆ ಅಟ್ಲೀಸ್ಟ್ ಸ್ವೀಟ್ ಪೊಂಗಲ್ ಆದರೂ ಏನಾದರೂ ಮಾಡ್ತೀನಿ. ಇವಾಗ ನೈಟ್ಗೆ ಸಿಂಪಲಾಗಿ ಏನಾದರೂ ಅಡುಗೆ ಮಾಡಿಕೊಂಡು ಇದನ್ನೆಲ್ಲ ಫಸ್ಟು ಎಳ್ಳು ಬೆಲ್ಲ ಇದೆಲ್ಲ ಏನಿದೆ ನೋಡಿ, ನಾಳೆ ಪೂಜೆಗಿಟ್ಟು ದೇವ್ರ ಹತ್ರ ಇಟ್ಟು ಪೂಜೆ ಮಾಡಬೇಕಲ್ವಾ, ಹಾಗಾಗಿ ಅದನ್ನೆಲ್ಲ ಫಸ್ಟು ರೆಡಿ ಮಾಡ್ಕೊಂಡು ಬಿಡ್ತೀನಿ. ಮತ್ತು ಅಡುಗೆಗೆ ಏನಾದರೂ ಸಿಂಪಲಾಗಿ ಏನಾದರೂ ಮಾಡ್ಕೊಳ್ತೀನಿ ಒಂದು ಟೈಮ್ಗೆ. ನೋಡಿ ಫ್ರೆಂಡ್ಸ್, ನಾನಿವತ್ತು ಸಿಂಪಲಾಗಿ ಈ ರೀತಿಯಾಗಿ ಪೂಜೆ ಮಾಡ್ಕೊಂಡಿರೋ ಅಂಥದ್ದು. ನಮ್ಮದು ದೇವ್ರ ಮನೆ ಒಂಥರ ಏನೋ ಪೂಜೆ ಮಾಡಿಬಿಟ್ರೆ ತುಂಬಾ ಲಕ್ಷಣವಾಗಿ ಚೆನ್ನಾಗಿ ಕಾಣಿಸುತ್ತೆ. ನನಗಂತೂ ಅದನ್ನ ನೋಡೋದಕ್ಕೆ ಒಂಥರ ತುಂಬ ಖುಷಿ ಆಗುತ್ತೆ. ಅಂದರೆ ತುಂಬ ಪೂಜೆ ಎಲ್ಲ ಮಾಡಿಬಿಟ್ರೆ ತುಂಬಾ ಲಕ್ಷಣವಾಗಿ ಕಾಣಿಸ್ತಾ ಇರುತ್ತೆ. ನಾನು ಆ ದೇವ್ರ ಮುಂದೆನೇ ಸ್ವಲ್ಪ ಹೊತ್ತು ಎದುರುಗಡೆನೇ ಕೂತ್ಕೊಂಡು ದೇವ್ರ ಮನೆಯೇ ನೋಡ್ತಾ ಇರ್ತೀನಿ ಸ್ವಲ್ಪ ಹೊತ್ತು ಆಗೋವರೆಗೂ. ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಯಾವಾಗ್ಲೂ ಅಷ್ಟೇ. ನೋಡಿ, ಈ ರೀತಿಯಾಗಿ ಸಿಂಪಲ್ಲಾಗಿ ಇವತ್ತು ಪೂಜೆ ಮಾಡ್ಕೊಂಡಿದ್ದೀನಿ. ನಾನು ಇಲ್ಲಿ ಇದನ್ನೆಲ್ಲ ಹುರ್ಕೊಳ್ತಾ ಇದ್ದೀನಿ. ಇವಾಗ ಫಸ್ಟು ಸ್ವಲ್ಪ ಒಂದು 1/4 kg ಕಡಲೆ ಬೀಜನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಮೇಲೆ ಅದು ಸ್ವಲ್ಪ ಸೀದಂಗೆ ಕಾಣಿಸುತ್ತೆ, ಆದರೆ ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಚೆನ್ನಾಗಿ
ಹುರ್ಕೊಳ್ಬೇಕು. ಹುರ್ಕೊಂಡಾದ್ಮೇಲೆ ನೆಕ್ಸ್ಟು ನಾನಿಲ್ಲಿ ಹುರ್ಗಡ್ಲೆನ ಹುರ್ಕೊಳ್ತಾ ಇದ್ದೀನಿ. ಅದು ಮೊದಲೇ ಬಿಸಿ ಇತ್ತಲ್ವ, ಅದ್ರೊಳಗಡೆನೆ ಹಾಕ್ಬಿಟ್ಟೆ. ಇಲ್ಲಿ ನೋಡ್ಬೋದು ಕಡಲೆ ಸ್ವಲ್ಪ ಸೀದ್ಬಿಡ್ತು ಕೆಲವೊಂದು ಕಡಲೆಗಳು. ಇದನ್ನು ಕೂಡ ಹುರಿದು ಒಂದು ಪ್ಲೇಟ್ಗೆ ಎತ್ತಿಟ್ಕೊಂಡೆ. ನೆಕ್ಸ್ಟು ನಾನಿಲ್ಲಿ ಎಳ್ಳನ್ನು ಲೋ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಇಲ್ಲಿ ಫ್ರೈ ಮಾಡಿಕೊಂಡೆ. ನೋಡಿ ಇವಾಗ ಎಲ್ಲನೂ ಫ್ರೈ ಮಾಡ್ಕೊಂಡಿದ್ದಾಯಿತು. ಕಡಲೆ ಬೀಜ ಏನಿದೆ ಅಲ್ವಾ, ಅದ್ರ ಸಿಪ್ಪೆ ತೆಗಿಬೇಕು ಇಲ್ಲಿ. ನಾನು ಈ ಕಡೆ ಸೈಡು ಎಲ್ಲನೂ ಹುರ್ಕೊಳ್ತಾ ಇದ್ದೆ. ಹಾಗೆ ಮಕ್ಕಳು ಕೂಡ ಇಲ್ಲಿ ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ರು ಎಲ್ಲನೂ ಸಿಪ್ಪೆ ಎಲ್ಲ ತಗೊಳೋದಕ್ಕೆ ಅಂತ. ಇವಾಗ ನಾನು ಎಲ್ಲ ಹುರ್ಕೊಂಡಿದ್ದಾದಮೇಲೆ ಇಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟು ಕೊಬ್ಬರಿ ಹಾಗೆಯೇ ಬೆಲ್ಲ, ಕಡಲೆ ಬೀಜ ನೀಟಾಗಿ ಸಿಪ್ಪೆ ತೆಗೆದು ಎಲ್ಲ ಸೇರಿಸ್ಕೋಬೇಕು. ಮತ್ತು ಇಲ್ಲಿ ಸೀದೋಗಿದ್ದಂತಹ ಕಡಲೆಗಳನ್ನೆಲ್ಲ ತೆಗೆದಾಕ್ಬಿಟ್ಟೆ ನಾನು ಸ್ವಲ್ಪ. ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ತೀನಿ. ನೆಕ್ಸ್ಟು ಇದಕ್ಕೆ ನಾನು ಎಳ್ಳನ್ನ ಸೇರಿಸ್ಕೊಳ್ತಾ ಇದ್ದೀನಿ ಲಾಸ್ಟಲ್ಲಿ, ಅಂದರೆ ಎಲ್ಲ ಕೆಳಗಡೆ ಹೋಗಿ ಕುತ್ಕೊಂಡ್ಬಿಡುತ್ತೆ ಅಂತ ಹೇಳಿ ಲಾಸ್ಟಲ್ಲಿ ಸೇರಿಸ್ತಾ ಇದ್ದೀನಿ. ಇಲ್ಲಿ ಪೆಪ್ಪರ್ಮೆಂಟ್ ಏನಿತ್ತು ನೋಡಿ, ಅದನ್ನು ಕೂಡ ಸೇರಿಸ್ಕೊಂಡು ನೀಟಾಗಿ ಒಂದು ಸಲ ಇದನ್ನು ಮಿಕ್ಸ್ ಮಾಡಿಬಿಟ್ರೆ ಎಳ್ಳು ಬೆಲ್ಲ ಏನಿರುತ್ತೆ ನೋಡಿ ಅದು ರೆಡಿ ಆಯಿತು. ಇನ್ನೇನು ನಾಳೆ ಪೂಜೆ ಮಾಡಿ ತಿನ್ನೋದೆ. ಸಂಕ್ರಾಂತಿಗೆ ಎಳ್ಳು ಬೆಲ್ಲ ರೆಡಿ. ಫ್ರೆಂಡ್ಸ್ ಇಲ್ಲಿ ನೋಡಿ ಎಳ್ಬೀರು ರೆಡಿ ಆಯಿತು. ಇದರಲ್ಲಿ ಪಾತ್ರೆಯಲ್ಲಿ ಇಷ್ಟಾಗಿದೆ, ಫುಲ್ಲು ಮುಕ್ಕಾಲಷ್ಟಾಗಿದೆ. ಸಾಕು, ಇದೆ ತುಂಬ ದಿನ ಬರುತ್ತೆ. ನಾವೆಲ್ಲ ಏನು ಜಾಸ್ತಿ ತಿನ್ನಲ್ಲ ಅಲ್ವಾ. ಈ ನಮ್ಮ ಧನುಷ್ ಇದಾನಲ್ಲ, ಅವನಿಗೆ ಸ್ವಲ್ಪ ಜಾಸ್ತಿ ಇಷ್ಟ, ಇನ್ನು ನನ್ನ ಮಗಳಿಗೆ ಸ್ವಲ್ಪ, ಇವರಿಬ್ಬರೇ ಜಾಸ್ತಿ ತಿನ್ನೋದು. ಇನ್ನು ಇವ್ರಿಗೆ ಯಾರಿಗಾದ್ರೂ ನಮ್ಮ ಮನೆಯವ್ರು ಏನಾದರೂ ಅವ್ರ ಶಾಪ್ ಕೆಲಸ ಮಾಡ್ತಾರಲ್ಲ, ಅಲ್ಲಿಗೆ ಏನಾದರೂ ಸ್ವಲ್ಪ ತಗೊಂಡೋದ್ರೆ ಅಷ್ಟೇ. ಇನ್ನು ಯಾರಿಗೂ ಕೊಡಲ್ಲ, ಏನಿಲ್ಲ ಈ ಸಲ. ಸಾಕಾಗುತ್ತೆ, ಇದೆ ತುಂಬ ದಿನ ಬರುತ್ತೆ ಅಂತಲೇ ಹೇಳ್ಬೋದು. ಇದೆಲ್ಲ ಇವಾಗ ಮಾಡಿ ಎತ್ತಿಡ್ತಾ ಇದ್ದೀನಿ. ಒಂದು ವಾರಕ್ಕೂ ಬರಲ್ಲ. ಏನು ಒಂದು ವಾರಕ್ಕೂ ಬರಲ್ಲ ಅಂದ್ರೆ ಯಾವ ಟೀಚರ್ಸ್ಗೂ ಇಲ್ಲ, ಏನಿಲ್ಲ. ಮತ್ತೆ ಇಲ್ಲಿ ಅಷ್ಟರಲ್ಲಿ ನೋಡಿ ಇಷ್ಟು ಪಾತ್ರೆಗಳಾಗಿದೆ. ಈಗ ಇದಿಷ್ಟು ಪಾತ್ರೆ ಅಲ್ಲಷ್ಟಿದೆ, ಕೆಳಗಡೆ ಅಂತೂ ಫುಲ್ಲು ಧೂಳು. ಇದೆಲ್ಲ ಕ್ಲೀನ್ ಮಾಡಬೇಕು. ಮತ್ತೆ ಅವರೆಕಾಯಿ ತರಿಸಿದ್ದೀನಿ. ಅವರೆಕಾಯಿ 100 ರೂಪಾಯಿನಾ, 100 ರೂಪಾಯಿ ಅಂತ ಕೆಜಿ ಅವರೆಕಾಯಿ. ಇವತ್ತು ಜಾಸ್ತಿ ಆಗಿದೆ ಅವರೆಕಾಯಿ. 100 ರೂಪಾಯಿಗೆ 1/4 ಕೆಜಿ ಕೊಡ್ತಾ ಇದ್ರು. ಇವತ್ತು ಹಬ್ಬ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಆಗಿದೆ. ಇವಾಗ ಅವರೆಕಾಯಿ ಬಿಡಿಸಿಡ್ಬೇಕು. ಬೆಳಗ್ಗೆಗೆ ಏನದು ಚಿತ್ಕವರೆ ಸಾಂಬಾರು, ಚಿತ್ಕವರೆ ಸಾಂಬಾರು ಮಾಡಬೇಕು. ಅದಕ್ಕೆ ಇವಾಗ ಅವರೆಕಾಯಿ ಎಲ್ಲ ಎಳೆದ್ಬಿಟ್ಟು ಇಡ್ತೀನಿ. ಮತ್ತೆ ಅಡುಗೆ ಮಾಡಬೇಕು. ಇನ್ನೂ ಅಡುಗೆ ಮಾಡಿಲ್ಲ, ಅಡುಗೆನೂ ಮಾಡಬೇಕು. ಸ್ವಲ್ಪ ಪಾತ್ರೆಗಳಿದೆ, ಎಲ್ಲನೂ ಮುಗಿಸ್ಬಿಟ್ಟು ಇವತ್ತು ಮಲಗಬೇಕು. ಬೆಳಗ್ಗೆ ಎದ್ದಂಗೆ ನಾಷ್ಟಕ್ಕೆಲ್ಲ ರೆಡಿ ಮಾಡಿಕೊಂಡು ದೇವ್ರಿಗೆ ಪೂಜೆ ಮಾಡೋ ಥರ ಮಾಡ್ಕೋಬೇಕು. ಇಲ್ಲಿ ನನ್ನ ಮಗಳೇನು ಅವರೆಕಾಯಿ ತಲೆ ಮೇಲೆ ಇಟ್ಕೊಂಡು ಡ್ಯಾನ್ಸ್ ಮಾಡ್ತಾವಳೆ. ವಿಚಿತ್ರ ಮಕ್ಕಳು ನಮ್ಮ ಮನೇಲಿ, ಒಂದೊಂದು ಥರ ಮಕ್ಕಳುಗಳು. ಇವಾಗೆಲ್ಲ ಫಸ್ಟ್ ಅಡುಗೆ ಮನೆ ಎಲ್ಲ ಗಲೀಜಾಗಿದೆ, ಫುಲ್ಲು ಕ್ಲೀನ್ ಮಾಡ್ಕೊಳ್ತೀನಿ. ಅದನ್ನ ತೋರಿಸ್ತೀನಿ ನಿಮ್ಗೆ ಯಾವ ರೀತಿ ಆಗಿದೆ ಅಂತ. ಫ್ರೆಂಡ್ಸ್, ಈ ಮನಿ ಪ್ಲಾಂಟ್ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಅವತ್ತು ನಿಮಗೆ ಕಿಚನ್ ಮೇಕ್ ಓವರ್ ಮಾಡಿದ್ದೆ ನೋಡಿ, ಅವತ್ತು ತೋರಿಸಿದ್ನಲ್ವಾ, ಅದೇ ಮನಿ ಪ್ಲಾಂಟು. ಅವಾಗಷ್ಟೇ ಕಿತ್ಬಿಟ್ಟು ನನಗೆ ಗಿಡಕ್ಕೆ ಹಾಕಿದ್ದು, ಇದಕ್ಕೆ ಹಾಕಿದ್ದು ನೋಡಿ. ಏನು ಸಖತ್ತಾಗಿ ಚಿಗುರುತ್ತಾ ಇದೆ. ಈ ವಿಡಿಯೋಗಿಂತ ರಿಯಲ್ ಆಗಿ ನೋಡೋದಕ್ಕೆ ಸಖತ್ತಾಗಿದೆ. ಇದನ್ನ ಏನು ಅಂದರೆ ವಾರನೂ ಕೂಡ ನಾನು ಇದು ನೀರು ತೆಗೆದು ಇದಕ್ಕೆಲ್ಲ ಚೆನ್ನಾಗಿ ತೊಳೆದು ನೀರು ಚೇಂಜ್ ಮಾಡ್ತಾ ಇರ್ಬೇಕು ಅವಾಗವಾಗ. ಇಲ್ಲಾಂದರೆ ಒಳಗಡೆ ಎಲ್ಲ ಒಂಥರ ಬೇರೆಲ್ಲ ಕೊಳ್ತೋದಂಗೆ ಆಗುತ್ತೆ. ಅದಕ್ಕೆ ಇದು ಚೆನ್ನಾಗಿ ಬರ್ತಾ ಇದೆ. ನಮ್ಮನೆ ಇಟ್ಟಿರೋದು ಎಲ್ಲ ಗಿಡಗಳು ಚೆನ್ನಾಗಿ ಬರ್ತಾ ಇದೆ. ಅದಂತೂ ಇನ್ನೂ ಸಖತ್ತಾಗಿ ಬರ್ತಾ ಇದೆ, ಮೇಲೆ ಇಟ್ಟಿದ್ದೀವಲ್ಲ ಅದೆಲ್ಲ. ಓಕೆ ಫ್ರೆಂಡ್ಸ್, ಇದೆಲ್ಲ ಕ್ಲೀನ್ ಮಾಡ್ತೀನಿ ಫಸ್ಟ್ ಅಡುಗೆ ಮನೆಯೆಲ್ಲ. ಇಲ್ಲಿ ನಾನು ಅವರೆಕಾಯಿ ಹಿಡಿಯೋಣ ಅಂತ ಹೇಳಿ ಕೂತ್ಕೊಂಡೆ. ಅಷ್ಟರಲ್ಲಿ ನಮ್ಮ ಮನೆಯವರು ವಿಡಿಯೋ ಕಾಲ್ ಮಾಡಿದ್ರು. ಅವರು ಫ್ರೀಯಾಗಿರ್ತಾರಲ್ವ, ಆವಾಗ ವಿಡಿಯೋ ಕಾಲ್ ಮಾಡ್ತಾ ಇರ್ತಾರೆ. ಇಲ್ಲಿ ಮಗಳಿಗೆ ಅದೇನೋ ಹೇಳ್ತಾ ಇದ್ರು, ಹಂಗೆ ಹಿಂಗೆ ಅಂತ ಏನೇನೋ. ಅದಕ್ಕೆ ಅವಳೇನೋ ಆ್ಯಕ್ಷನ್ ಮಾಡ್ಕೊಂಡು ಏನೋ ಹೇಳ್ತಾ ಇದ್ದಾಳೆ. ಹಾಗೆಯೇ ಧನುಷ್ ಕೂಡ ಸುಮ್ಮನೆ ಕೂತ್ಕೊಂಡಿದ್ದ ಅಲ್ವಾ, ಅದಕ್ಕೆ ಅವನನ್ನು ಕೂಡ ಅವರೆಕಾಯಿ ಹಿಡಿಯೋದಕ್ಕೆ ಕರ್ಕೋ ಅಂತ ಹೇಳ್ಬಿಟ್ಟು ಹೇಳ್ತಾಯಿದ್ರು. ಅವ್ರ ಹತ್ರ ಸ್ವಲ್ಪ ಹಾಗೆ ಮಾತಾಡ್ಕೊಂಡಿದ್ದಿತ್ತು. ಮತ್ತು ಅವರೆಕಾಯಿ ಎಲ್ಲ ಸುಲಿದೆ. ಫ್ರೆಂಡ್ಸ್, ಇವಾಗ ಕಿಚನ್ ಕೆಲಸ ಆಯಿತು. ಸ್ಟವ್ ಎಲ್ಲ ಕ್ಲೀನ್ ಮಾಡಿ ಇದು ರೈಸ್ ಕಿಟ್ಟಿದ್ದೀನಿ. ಹಾಗೆಯೇ ಇಲ್ಲಿ ಚಟ್ನಿನ ರುಬ್ಬಿಟ್ಟಿದ್ದೀನಿ, ಟೊಮೆಟೊ ಚಟ್ನಿ. ಇನ್ನೇನು ಅನ್ನ ಆದರೆ ಅದ್ರ ಜೊತೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಇವಾಗ ಅರ್ಜೆಂಟ್ಗೆ ಏನು ಮಾಡೋದು ಅಂತ ಹೇಳಿ ಅನ್ನ ಮಾಡಿದೆ. ಇಲ್ಲಿ ಸ್ವಲ್ಪ ಸಾಂಬಾರಿದೆ. ಇಲ್ಲಿ ನೋಡಿ ಕಿಚನು ಎಲ್ಲ ಫುಲ್ ಕ್ಲೀನ್ ಆಗಿದೆ ಇವಾಗ. ಅಂದರೆ ಸಿಂಕ್ ಎಲ್ಲ ಕ್ಲೀನ್ ಆಯಿತು, ಕಿಚನು ಎಲ್ಲ ಫುಲ್ ಕ್ಲೀನ್ ಆಯಿತು. ಇವಾಗ ಬಿಡು ಮುದ್ದು
ಇನ್ನೇನಿಲ್ಲ, ಇವತ್ತಿನ ಕೆಲಸ ಮುಗೀತು. ಇನ್ನೇನಿದ್ರು ನಾಳೆನೇ. ಹಾಗೆಯೇ ನಾಳೆ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾಳೆ ಸಂಕ್ರಾಂತಿ ವಿಡಿಯೋದೊಂದಿಗೆ ನಾನು ಮತ್ತೆ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್.